ನಾವು ಕಾಲೇಜಲ್ಲಿ ಸ್ಪೆಂಡ್ ಮಾಡಿರೋ ಡೇಸು ಮತ್ತೆ ಯಾವತ್ತೂ ಕೂಡ ಬರಲ್ಲ. ಹಾಗಂತ ನಾವು ಆ ಡೇಸ್‌ನ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಅಷ್ಟು ಮೆಮೊರೇಬಲ್, ಅಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿರ್ತವೆ ಆ ಡೇಸು. ಇಟ್ಕೊಂತೀಯಾ ಇಲ್ಲ ಅವರು ಆ ಕಡೆ ಲಾಸ್ಟ್ ಕೂತಿದ್ದಾರಲ್ಲ, ಅವರು ನಮ್ಮ ಅತ್ತೆ ತುಂಬ ಜಗಳ ಗಂಟಿ. ನಮ್ಮ ಅತ್ತೆ ಹೇಗೆ ಅಂತಂದರೆ, ಅವರು ನಮ್ಮ ಮಾಮನ ಜೊತೆ ಜಗಳ ಆಡಿದ್ರೆ ಇಡೀ ಏರಿಯಾಗೆಲ್ಲ ಕೇಳಿಸುತ್ತೆ. ಆ ಥರ ಜಗಳ ಆಡ್ತಾರೆ. ಅಷ್ಟು ದೊಡ್ಡ ವಾಯ್ಸ್ ನಮ್ಮ ಅತ್ತೆದು. ಇವಳು ಬಂದು ನಮ್ಮ ಜೂನಿಯರ್ ಅಂತೆ, ನನಗೆ ಗೊತ್ತಿಲ್ಲ. ಅವಳೇ ಕೇಳಿದ್ದು, ಅಕ್ಕ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಗುಂಡ ಎಲ್ಲಿ ಹೋಗ್ತಿದ್ದೀವಿ? ಲಕ್ಷ್ಮಮ್ಮನ ಹತ್ರ ಹೋಗ್ತಿದ್ದೀವಿ. ಯಾಕೆ? ನಮ್ಮ ಊರಲ್ಲಿ ಹಬ್ಬ ಇದೆ, ಅದಕ್ಕೆ ಹೋಗ್ತಿದ್ದೀವಿ. ಗುಂಡುಗೆ ಡ್ರೆಸ್ ಹುಡ್ಕೋಣ. ಗುಂಡುನ ಯಾವ ತಗೊಂತ ಡ್ರೆಸ್ ಹುಡ್ಕಮ್ಮ. ಹಾಯ್ ಹೇಳಿ ಮತ್ತೊಂದ್ಸಲ. ಹಾಯ್ ಎಲ್ರಿಗೂ ಹಾಯ್. ಹಾಯ್ ಸಾಕ? ಗುಂಡು ಹಾಯ್ ಅಲ್ಪ. ಹಾಯ್. ಗುಂಡು ಡ್ರೆಸ್ ಎಲ್ಲಿದ್ದಾವೆ? ಎಲ್ಲ ಈ ಕಬೋರ್ಡಲ್ಲಿದ್ದಾವೆ ಗುಂಡು ಡ್ರೆಸ್ಸು. ನೋಡ್ತೀನಿ ಯಾವ್ಯಾವ ತೊಗೊಬೇಕು ಅಂತ. ಗುಂಡು, ನಮ್ಮ ಗುಂಡನ್ನ ವಾಕರಲ್ಲಿ ಹಾಕಿದ್ದೀನಿ. ಇಟ್ಕೊಂತೀಯಾ ಇಲ್ಲ ನಮ್ಮ ಗುಂಡಿಗೆ ಕೋಲ್ಡ್ ಆಗಿಬಿಟ್ಟಿದೆ. ನಾನು ಈವ್ನಿಂಗು ಮತ್ತು ಮಾರ್ನಿಂಗು ಸಿರಪ್ ಹಾಕ್ತಾಯಿದ್ದೀನಿ. ಕಡಿಮೆನೇ ಆಗ್ತಿಲ್ಲ. ಕಡಿಮೆ ಆಗಲ್ಲ, ಇದು ವಿಕ್ಸ್ ಹಚ್ಚು ಅಂತ ಹೇಳ್ತಿದ್ದಾರೆ. ನಾನು ಮೊಬೈಲಲ್ಲಿ ನೋಡಿದಾಗ ವಿಕ್ಸು 2 ಇಯರ್ಸ್ ಆದಮೇಲೆ ಯೂಸ್ ಮಾಡಿ, ಬಿಲೋ 1 ಇಯರ್ ಕೆಳಗೆ ಏನಿರ್ತಾರಲ್ಲ ಒಳಗೆ, ಅವ್ರಿಗೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ಒಂದು ಅರ್ಥ ಆಗ್ತಿಲ್ಲ. ಕೋಲ್ಡ್ ಮಾತ್ರ ಕಡಿಮೆನೇ ಆಗ್ತಿಲ್ಲ. ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯಾರ ಹತ್ರ ಗುಂಡು? ನಮ್ಮ ಅಮ್ಮನ ಹತ್ರ. ನಮ್ಮಮ್ಮ ಯಾರು ಗುಂಡು? ನಮ್ಮ ಗುಂಡು ಲವ್ವರ್. ನಮ್ಮ ಗುಂಡು ವೈಫ್ ಯಾರು? ಇದನ್ನು ಯೂಸ್ ಮಾಡಬೇಕೋ ಬೇಡವೋ ಅಂತ ಹೇಳಿ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಹಚ್ಬೋದಾ ಇಲ್ಲ ಅಂತಂದರೆ ಹಚ್ಬಾರ್ದಾ ಅಂತ ಸ್ವಲ್ಪ ನನಗೆ ಕಮೆಂಟಲ್ಲಿ ಹೇಳಿ. ನಾವು ಇವತ್ತು ನಮ್ಮವರ ಊರಿಗೆ ಹೋಗ್ತಾ ಇದ್ದೀವಿ. ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾನು, ಗುಂಡ, ಪಪ್ಪ ಮತ್ತು ಅಜ್ಜಿ ಎಲ್ಲರೂ ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಇಲ್ಲಿ ಹೋಗ್ಬೇಕಾದ್ರೆ ಸ್ಯಾರಿ ಉಟ್ಕೊಳ್ಳ ಇಲ್ಲ ಡ್ರೆಸ್ ಕಂಫರ್ಟೇಬಲ್ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಬಂದು ನಮ್ಮ ಗುಂಡಂಗೆ ಸ್ವೆಟ್ರ್ ಇಟ್ಕೊಂಡಿದ್ದೀನಿ. ಸ್ವೆಟ್ರ್ ಕೂಡ ಕ್ಯಾರಿ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಹೇಗೋ ಏನೋ ಮತ್ತೆ ಇದ್ದರೆ ಮತ್ತೆ ಸುಮ್ಮನೆ ಯಾಕೆ ಅಂತ. ಮತ್ತು ಇವನಿಗೆ ಇದು ಏನೋ ಡೈಪರ್ ಇಟ್ಕೊಂಡಿದ್ದೀನಿ, 1-2-3. ಇವನ್ವೇ ನಮ್ಮ ಗುಂಡುವೆ ಬಟ್ಟೆ ಜಾಸ್ತಿ. ಯಾಕೆ ಅಂತಂದರೆ ಮಾರ್ನಿಂಗ್ ಒಂದ್ಸರಿ ಸ್ನಾನ ಮಾಡಿಸ್ತೀನಿ ಮತ್ತು ಈವ್ನಿಂಗ್ ಒಂದ್ಸರಿ ಸ್ನಾನ ಮಾಡಿಸ್ತೀನಿ. ಅದಕ್ಕೆ ಇವನ್ವೇ ಬಟ್ಟೆ ಜಾಸ್ತಿ ಇದ್ದಾವೆ ನಮ್ಮ ಗುಂಡಂದು. ನನಗೂ 2 ನೈಟಿ ಅಷ್ಟೇ ಇದ್ದಾವೆ ಅಷ್ಟೇ. ಜಾಸ್ತಿ ಅಂತಂದರೆ ಚಡ್ಡಿ ಎಲ್ಲ ಒಗ್ದಾಕ್ಬಿಟ್ಟಿದ್ದೀನಿ. ಚಡ್ಡಿ ಇಟ್ಕೊಬೇಕು. ಯಾಕೆ ಅಂತಂದರೆ ಚಡ್ಡಿನೇ ಜಾಸ್ತಿ ಬೇಕಾಗುತ್ತೆ. ಇದು ಬಂದು ಹೋಗ್ಬೇಕಾದ್ರೆ ನಮ್ಮ ಗುಂಡಂಗೆ ಹಾಕೋಣ ಅಂತ. ಇದು ತೊಟ್ಲು ಇಟ್ಟಾಗ ನಮ್ಮಮ್ಮ ತಂದಿದ್ದು. ಇದು ಇದು ಚೆನ್ನಾಗಿದೆ ಕ್ಲಾತ್. ಇದು ಹೋಗ್ಬೇಕಾದ್ರೆ ಹಾಕೋಣ ಅಂತ. ನಮ್ಮ ಗುಂಡಂಗೆ ವೈಟ್ ಇದೆಯಲ್ಲ, ಇದು ಬ್ಲ್ಯಾಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಮ್ಮಮ್ಮ ನೋಡಿದ ತಕ್ಷಣ ಫ್ಲಾಟ್ ಆಗಿಬಿಡ್ಬೇಕು ನಮ್ಮ ಗುಂಡನ್ನ. ಅದಕ್ಕೆ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಹಾಕ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ. ಹಲೋ ಗುಂಡು, ಹಾಯ್ ಮಾಡ್ಲಾ? ನೀರು ಕುಡಿತೇನು ಪೆಪ್ಪೆ ಅಂತ? ಜೈ ಮಾಡಪ್ಪ ಒಂದ್ಸರಿ. ಜೈ ಮಾಡಪ್ಪ. ಜೈ. ಕಳ್ಳ ದೊಡ್ಡ ಕಳ್ಳ. ನಾನು ಅಂದ್ಕೊಂಡೆ ಊರಿಗೆ ಹೋಗ್ತಿದ್ದೀನಿ, ಸ್ಯಾರಿ ಹಾಕ್ಕೊಂಡು ಹೋಗೋಣ, ಚೆನ್ನಾಗಿ ಕಾಣಿಸೋಣ, ಚೆನ್ನಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಆದರೆ ಎಲ್ಲಾಗುತ್ತೆ, ಡ್ರೆಸ್ಸೇ ಗತಿ. ನಮ್ಮ ಗುಂಡನ ಜೊತೆ ಅವನ್ನೇ ಇಟ್ಕೊಂಡು ನಾನು ಸ್ಯಾರಿ ಹಾಕ್ಕೊಳ್ಳೋದಂತಂದರೆ ತುಂಬ ಕಷ್ಟನೇ. ಅದಕ್ಕೆ ಸ್ಯಾರಿ ಹಾಕ್ಕೊಳಕ್ಕಾಗಲಿಲ್ಲ. ಡ್ರೆಸ್ ಹಾಕ್ಕೊಂಡು ತಲೆನೂ ಬಾಚ್ಕೊಳಕ್ಕಾಗಲಿಲ್ಲ. ಜಸ್ಟ್ ಕ್ಲಿಪ್ ಇಟ್ಕೊಂಡು ಬಂದುಬಿಟ್ಟೆ. ನಾನು
ಕ್ರಿಸ್ಮಸ್ ಬ್ಯಾಕು ರೋಡ್ ನೋಡಿದಾಗ ಭಯ ಆಗ್ತಿತ್ತು. ಈಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಗಿಡಗಳಾಗಿರ್ಬೋದು, ಆಹಾ ನೋಡ್ತಿದ್ರೆ ಆಹಾ ನಮ್ಮ ರಾಯಚೂರೇನಾ ಇದು, ನಮ್ಮ ರೋಡೇನಾ ಇದು ಅಂತ ಅನ್ನಿಸ್ತಿದೆ. ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಗುಂಡಂಗೆ ಜರ್ನಿ ಮಾಡೋದಂದರೆ ತುಂಬ ಇಷ್ಟ. ಜರ್ನಿ ಮಾಡ್ತಾ ಇದ್ದಾನೆ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನಾನು ಅವನ ಹಣೆಗೆ ಆ ಬೊಟ್ಟು ಏನೋ ಹಚ್ಚಿಲ್ಲ, ಅಷ್ಟು ಇದೇನಪ್ಪ ಓಡಾಡ್ತಾ ಇದ್ದ. ಅದಕ್ಕೆ ಆ ಕಾರಲ್ಲಿ ಹೋಗ್ಬೇಕಾದ್ರೆ ಹಚ್ಚೋಣ ಅಂತ ಸುಮ್ಮನೆ ಆದೆ. ಟ್ರಾವೆಲ್ ಮಾಡಬೇಕಾದ್ರೆ ಮಕ್ಕಳಿಗೆ ಬೇಗ ನಿದ್ದೆ ಬಂದುಬಿಡುತ್ತೆ. ಮಕ್ಕಳಿಗೆ ಎಲ್ಲ ನಮಗೂ ಕೂಡ ನಿದ್ದೆ ಬಂದುಬಿಡುತ್ತೆ. ಆ ಥರ ಇರುತ್ತೆ. ಯಾಕೆ ಅಂತಂದರೆ ತೊಟ್ಲಲ್ಲಿ ತೂಗ್ದಂಗೆ ಆಗುತ್ತೆ. ಬಸ್ಸಲ್ಲಾಗಿರ್ಬೋದು, ಕಾರಲ್ಲಾಗಿರ್ಬೋದು ಜಾಸ್ತಿ ನಿದ್ದೆ ಬಂದುಬಿಡುತ್ತೆ. ನಮ್ಮ ಗುಂಡ 1/2 ಅವರ್ ಅಷ್ಟೇ ಮಲ್ಕೊಬಿಡ್ತಾನೆ. ಆಮೇಲೆ ಇಲ್ಲಿ ಬಂದು ಗ್ರೀನರಿ ತುಂಬ ಚೆನ್ನಾಗಿದೆ ಅಲ್ಲ. ಮಳೆಗಾಲದಲ್ಲಿ ಈ ಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ನನಗೆ ನಮ್ಮ ಕಾಲೇಜ್ ನೋಡಿದಾಗ ಎಮೋಷ್ನಲಿ ಫೀಲ್ ಅನಿಸುತ್ತೆ. ಯಾಕೆ ಅಂತಂದರೆ ಅಲ್ಲಿ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಇಲ್ಲ ಒಬ್ಬರು ಸ್ಪೆಷಲ್ ಪರ್ಸನ್ ಅಂತ ಇರ್ತಾರೆ. ಮತ್ತು ಲೆಕ್ಚರ್ ಜೊತೆ, ಆ ಸೀನಿಯರ್ ಜೂನಿಯರ್ ಜೊತೆ ಒಂದು ಬಾಂಡಿಂಗ್ ಅಂತ ಇರುತ್ತೆ. ಆ ಮೆಮೊರೀಸ್ನ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ನಾವು ಕಾಲೇಜಲ್ಲಿ ಸ್ಪೆಂಡ್ ಮಾಡಿರೋ ಡೇಸು ಮತ್ತೆ ಯಾವತ್ತೂ ಕೂಡ ಬರಲ್ಲ. ಹಾಗಂತ ನಾವು ಆ ಡೇಸ್ನ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಅಷ್ಟು ಮೆಮೊರೇಬಲ್, ಅಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿರ್ತವೆ ಆ ಡೇಸು. ಮಾನ್ವಿಯಿಂದ ಯರಗೆರೆ ಬಂದ್ವಿ. ಯರಗೆರೆದಲ್ಲಿ ನಮ್ಮಮ್ಮ ಆ ಮಾರ್ನಿಂಗು ಶಾಪು ಆ ಥರ ಏನೂ ಓಪನ್ ಆಗಿರಲಿಲ್ಲ. ನಾನೇನು ತೊಗೊಂಡಿಲ್ಲ. ನೀವು ಬರಬೇಕಾದ್ರೆ ತೊಗೊಂಡು ಬನ್ನಿ ಅಂತ ಹೇಳಿದರು. ಅದಕ್ಕೆ ನಾವು ನಮಗೆ ಏನು ಬೇಕು ಎಲ್ಲ ಕೂಡ ತೊಗೊಂಡೋದ್ವಿ. ಯರಗೆರೆ ಬಂದು ನಮ್ಮ ಊರು ಹಳ್ಳಿ ಆಗಿರೋದ್ರಿಂದ ನಮಗೆ ಏನು ಬೇಕೋ ಅವೆಲ್ಲ ಕೂಡ ನಾವು ಯರಗೆರೆದಲ್ಲೇ ತೊಗೊತೀವಿ. ಆ ಸಂತೆ ಕೂಡ ಇಲ್ಲೇ ನಡೆಯುತ್ತೆ. ನಮ್ಮೂರಲ್ಲಿ ಆಗಲ್ಲ. ನಾವು ಏನೇ ತೊಗೊಂಡ್ರು ಕೂಡ ಇಲ್ಲಿ ಯರಗೆರೆದಲ್ಲಿ ತೊಗೊಂಡು ನಮ್ಮೂರಿಗೆ ಹೋಗ್ತೀವಿ. ಇಲ್ಲಿ ಬಂದು ನಮ್ಮ ಅತ್ತೆ ಮತ್ತು ನನ್ನ ಜೂನಿಯರ್ ಅಂತೆ ಒಬ್ಬರು, ಮತ್ತು ನಮ್ಮ ಗುಂಡಂಗೆ ಫಸ್ಟು ಸ್ನಾನ ಮಾಡಿಸಿದ್ದು ಅಂತಂದರೆ ನನ್ನ ಪಕ್ಕದಲ್ಲಿ ಕೂತಿದ್ದಾರಲ್ಲ ಅವ್ರ ಪಕ್ಕದಲ್ಲಿ ಒಬ್ಬರು ಹುಡುಗಿ ಕೂತಿದ್ದಾರಲ್ಲ, ಅವಳು ಕೂಡ ನನ್ನ ಜೂನಿಯರ್ ಅಂತೆ. ಅವರು ಆ ಕಡೆ ಲಾಸ್ಟ್ ಕೂತಿದ್ದಾರಲ್ಲ ಅವರು ನಮ್ಮ ಅತ್ತೆ. ತುಂಬ ಜಗಳ ಗಂಟಿ ನಮ್ಮ ಅತ್ತೆ. ಹೇಗೆ ಅಂತಂದರೆ ಅವರು ನಮ್ಮ ಮಾಮನ ಜೊತೆ ಜಗಳ ಆಡಿದ್ರೆ ಇಡೀ ಏರಿಯಾಗೆಲ್ಲ ಕೇಳಿಸುತ್ತೆ. ಆ ಥರ ಜಗಳ ಆಡ್ತಾರೆ. ಅಷ್ಟು ದೊಡ್ಡ ವಾಯ್ಸ್ ನಮ್ಮ ಅತ್ತೆದು. ಇವಳು ಬಂದು ನಮ್ಮ ಜೂನಿಯರ್ ಅಂತೆ. ನನಗೆ ಗೊತ್ತಿಲ್ಲ, ಅವಳೇ ಕೇಳಿದ್ದು. ನನಗಷ್ಟು ನೆನಪಿಲ್ಲ. ಅವಳೇ ನನ್ನ ನೋಡಿ, ಅಕ್ಕ ನೀನು ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದಲ್ಲ, ನಿಂಗೆ ನೆನಪಿದೆನಾ? ಬಾಯ್ಸ್ ಟೀ ಶರ್ಟ್ ಎಲ್ಲ ಹಾಕಿ ನೀನು ಕ್ಯಾಪ್ ಇಟ್ಟು ಡ್ಯಾನ್ಸ್ ಮಾಡಿದ್ದೆ, ನಿಂಗೆ ನೆನಪಿದ್ದಾನೆ ಅಂತ. ನನಗೆ ನಿಜ ನೆನಪಿಲ್ಲ. ಅವಳು ನೆನಪು ಮಾಡಿದ್ಮೇಲೆ ನಾನು ಡ್ಯಾನ್ಸ್ ಮಾಡಿದ್ದೆ ಎಲ್ಲ ಕೂಡ ನನಗೆ ನೆನಪಾಯಿತು. ಅವಳು ನನ್ನ ಅಷ್ಟು ನೆನಪಿಟ್ಕೊಂಡಿದ್ದಾಳಲ್ಲ, ನನಗೆ ಖುಷಿ ಆಯಿತು. ಯಾರ್ಯಾರು ಕಾಣ್ತಿದ್ರು ಅವರೆಲ್ಲ ಕೂಡ ಅವ್ರವ್ರ ಮನೆ ಹತ್ರ ಇಳಿಸಿ ನಾವು ನಮ್ಮ ಮನೆಗೆ ಸೇರ್ಕೊಂಡ್ವಿ. ನಮ್ಮ ಮನೆ ಸೇರ್ಕೊಳ್ಳೋಷ್ಟರಲ್ಲಿ ನಮ್ಮಮ್ಮ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಮನೆಯೆಲ್ಲ ಕ್ಲೀನ್ ಮಾಡಿದರು. ನಮ್ಮಮ್ಮ ಇರೋದು ಬ್ಯಾಂಗ್ಳೂರಲ್ಲಿ ಆಗಿರೋದ್ರಿಂದ ಅವರು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಎಲ್ಲ ಕ್ಲೀನ್ ಮಾಡಿಕೊಂಡು ಚೇರೆಲ್ಲ ತೊಳೆದು ಇಟ್ಟಿದ್ರು. ನಮ್ಮ ಗುಂಡ ಬಂದ ತಕ್ಷಣ ಸ್ವಲ್ಪ ಅವನ್ನ ಆಟ ಆಡಿಸಿದ್ರು. ಇಲ್ಲಿ ನಮ್ಮ ಗುಂಡಂಗೆ ಪ್ಲೇಸು ಚೆನ್ನಾಗಿದೆ ಆಟ ಆಡೋಕ್ಕೆ. ನಮ್ಮ ಮನೆಯಲ್ಲಿ ಸೋಫಾ ಸೆಟ್ಟು ಆ ಥರ ಏನೂ ಇಲ್ಲ. ತುಂಬ ಫ್ರೀ ಆಗಿದೆ, ಚೇರ್ ಒಂದೇ ಇದ್ದಾವೆ. ಆದ್ದರಿಂದ ನಮ್ಮ ಗುಂಡಂಗೆ ಇಲ್ಲಿ ಆಡೋಕ್ಕೆ ಚೆನ್ನಾಗಿತ್ತು. ಎಷ್ಟಾದರೂ ಓಡಾಡ್ಬೋದು. ಅಷ್ಟು ಸಾಮಾನು ಕೂಡ ಇಲ್ಲ ಕಿತ್ತಾಕೋಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಹಬ್ಬ ಯಾವ ಥರ ಮಾಡಿದ್ವಿ, ಟೆಂಪಲ್ಗೆ ಹೋಗಿದ್ದು ಎಲ್ಲ ಕೂಡ ನಾನು ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ವಾಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಮ್ಮ ಗುಂಡಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಗುಂಡು. ಲಕ್ಷ್ಮಮ್ಮನ ಮನೆ ಹೋಮ್ ಟೂರ್ ಮಾಡೋಣ. ಸಮೋಸೆ